ಹಾಯ್ ಗೆಳೆಯರೇ, ನನ್ನ ಹೆಸರು ಭಾಸ್ಕರ್. ನಾನು ಮಂಗಳೂರಿನ ಸಮೀಪದ ಹಳ್ಳಿಯೊಂದರ ನಿವಾಸಿ. ಈ ಹಿಂದೆ ನನ್ನ ಜೀವನದಲ್ಲಿ ನಡೆದ ಘಟನೆಯ ಬಗ್ಗೆ ಇವತ್ತು ನಿಮಗೆ ಹೇಳುತ್ತೇನೆ. ನಾನು ಇಂಜಿನಿಯರಿಂಗ್ ಮುಗಿಸಿ ಒಂದು ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದೆ. ನಮ್ಮ ಮನೆಯ ಪಕ್ಕದಲ್ಲೇ ಪರಿಚಯದವರ ಮನೆ ಇತ್ತು. ಅವರಿಗೆ ಸುಮಾರು 48 ವರ್ಷ ವಯಸ್ಸು ಇದ್ದಿರಬಹುದು. ಅವರು ನೋಡಲು ಸುಂದರರು. ಆದರೆ ಅವರ ದುರದೃಷ್ಟ ಅವರಿಗೆ ಬೆನ್ನು ಹತ್ತಿತ್ತು. ಏಕೆಂದರೆ ಹಲವು ವರ್ಷಗಳ ಹಿಂದೆ ಅವರ ಯಜಮಾನರು ತೀರಿಹೋದರು. ಆಗಿದ್ದು ಆಗಲಿ ಎಂದೆಂದು ಮುಂದಕ್ಕೆ ಸಾಗಿದ್ದರು. ಅವರಿಗೆ ಒಬ್ಬ ಮಗನಿದ್ದ. ಅವನಿಗೆ ಕಲ್ಯಾಣ ಮಾಡಿಸಿದ್ದರು. ಆರಾಮವಾಗಿ ಇದ್ದರು. ಆದರೆ 2 ವರ್ಷಗಳ ಹಿಂದೆ ಅವರ ಮಗನು ಅಪಘಾತದಲ್ಲಿ ತೀರಿಹೋದ. ಅವರ ಜೀವನ ಮತ್ತೆ ಕಲಕಿತು. ಸೊಸೆ ಕೂಡ ತನ್ನ ಜೀವನ ಹಾಳು ಮಾಡಿಕೊಳ್ಳಬಾರದು ಎಂದು ತವರಿಗೆ ಹೋಗಿದ್ರು. ಅವರು ಒಂಟಿಯಾಗಿ ಜೀವನ ನಡೆಸುತ್ತಿದ್ದರು. ಪ್ರತಿದಿನವೂ ಅವರ ಬದುಕು ನರಕವಾಗಿತ್ತು. ಅವರು ನಮ್ಮ ಪಕ್ಕದ ಮನೆಯಲ್ಲಿಯೇ ವರ್ಷಗಳಿಂದ ಇದ್ದರು. ನಮಗೂ ಪರಿಚಯ ಹಳೆಯದು. ಅವರು ನಮ್ಮ ಮನೆಗೆ ಬಂದು ತಮ್ಮ ಕಷ್ಟವನ್ನು ಹೇಳಿಕೊಳ್ಳುತ್ತಿದ್ದರೆ, ಹಳೆಯ ದಿನಗಳನ್ನು ನೆನೆಸಿಕೊಳ್ಳುತ್ತಾ ಅಳುತ್ತಿದ್ದರೆ, ಇದನ್ನು ನೋಡಿ ನನಗೆ ತುಂಬಾ ಬೇಜಾರಾಗುತ್ತಿತ್ತು. ನಾನು ಅವರಿಗೆ ಸಮಾಧಾನ ನೀಡುತ್ತಿದ್ದೆ. ನಮ್ಮ ಪಾಲಕರು ಸಹ ಧೈರ್ಯ ನೀಡುತ್ತಿದ್ದರು. ಅವರಿಗೆ ಅನಾರೋಗ್ಯವಾದರೂ ಕಿರಾಣಿ ಬೇಕಾದರೂ ನಾನೇ ತಂದುಕೊಡುತ್ತಿದ್ದೆ. ಹೀಗೆ ದಿನಗಳು ಸಾಗುತ್ತಾ ಇದ್ದವು. ಒಂದು ದಿನ ನಾನು ಗೆಳೆಯರೊಂದಿಗೆ ಕುಳಿತಿದ್ದೆ. ಅವರು ನನಗೆ ಫೋನ್ ಮಾಡಿದರು. ನಾನು ಕೇಳಿದೆ, ಏನಾಯ್ತು ಅಕ್ಕ? ಅವರು ಹೇಳಿದರು, ಏನಿಲ್ಲ ಕಣೋ, ನನಗೆ ತುಂಬಾ ಬೇಜಾರಾಗಿದೆ. ಅವರು ಹೇಳಿದರು, ನಾನು ಹೋಗ್ತೀನಿ. ನನ್ನ ಸಂಬಂಧಿಕರು ಇಲ್ಲಿ ಇಲ್ಲ, ಏನು ಮಾಡಬೇಕು ಗೊತ್ತಾಗುತ್ತಿಲ್ಲ. ಹಳೆಯ ನೆನಪುಗಳಿಂದ ಅಳತಾ ಇದ್ದರು. ನಾನು ಅವರಿಗೆ ಸಮಾಧಾನ ನೀಡಿದೆ. ಇದೆಲ್ಲ ಆಗಲ್ಲ ಅಕ್ಕ, ನಾವು ಇದ್ದೇವೆ. ಆದರೆ ಅವರು ಕೇಳದಂತೆ ಜೋರಾಗಿ ಅಳತಾ ಇದ್ದರು. ನಾನು ನನ್ನ ಹಡೆದವನಿಗೆ ಫೋನ್ ಮಾಡಿದೆ. ಆದರೆ ಅವನು ನಿನ್ನ ಕಿರಿಕಿರಿ ತಪ್ಪುವುದಿಲ್ಲ ಎಂದು ಕೋಪಗೊಂಡನು. ಏನಾಯ್ತು ಎಂದು ಕೇಳಿದನು. ನಾನು ಹೇಳಿದೆ, ಅದಕ್ಕೆಲ್ಲ ಕಾರಣ ಇದೆ. ಇವತ್ತು ಅಕ್ಕ ಫೋನ್ ಮಾಡಿ ಹಳೆ ನೆನಪುಗಳಿಂದ ಅಳುತ್ತಿದ್ದಾರೆ. ಅವನು ಕೋಪದಿಂದ ಮೊದಲು ಮನೆಗೆ ಹೋಗು ಎಂದ. ನಾನು ಬೈಕ್ ಸ್ಟಾರ್ಟ್ ಮಾಡಿ ಅವರ ಮನೆಗೆ ಹೋದೆ. ಬಾಗಿಲು ಬಡಿದಾಗ ಅವರು ಬಾಗಿಲು ತೆಗೆಯಲಿಲ್ಲ. ನನಗೆ ಗಾಬರಿ ಶುರುವಾಯಿತು. ನಮ್ಮ ಮನೆಯಿಂದ ಬೀಗ ತಂದು ಬಾಗಿಲು ತೆಗೆಯಿತು. ಒಳಗೆ ಹೋದೆ. ಅವರು ಕೋಣೆಯಲ್ಲಿ ಕೂತಿದ್ದರು. ಅವರ ಮುಖ ತುಂಬಾ ಸಪ್ಪೆಯಾಗಿತ್ತು. ನಾನು ಕೇಳಿದೆ, ಅಕ್ಕ ಏನಾಯ್ತು? ಯಾಕೆ ಹೀಗೆ? ಅವರು ತಲೆ ಹೆಗಲ ಮೇಲೆ ಇಟ್ಟು ಅಳತಾ ಹೇಳಿದರು. ನಾನು ಏಕಾಂಗಿ, ಏನು ಮಾಡೋದು? ನಾನು ಅವರ ಬಳಿ ಕುಳಿತೆ. ಅಕ್ಕ, ನಾವು ಇದ್ದೇವೆ. ನೀವು ಹೀಗೆಲ್ಲ ಮಾಡಬೇಡಿ ಎಂದೆ. ಅವರು ಜೋರಾಗಿ ಅಳುವುದನ್ನು ನಿಲ್ಲಿಸಿದರು. ಅದೇ ಹೊತ್ತಿಗೆ ಮಳೆ ಜೋರಾಗಿ ಶುರುವಾಯಿತು. ಅವರು ಸಮಾಧಾನಗೊಂಡು ಕೇವಲ ಕೂರಿದ್ದರು. ನಾನು ಹಡೆದವನಿಗೆ ಮತ್ತೆ ಫೋನ್ ಮಾಡಿದೆ. ನಾನು ಎಲ್ಲ ವಿವರ ತಿಳಿಸಿದೆ. ಅವನು ಸರಿ, ಮಳೆ ನಿಂತ ಮೇಲೆ ಮನೆಗೆ ಬರುವೆ ಎಂದ. ನಾನು ಓಕೆ ಎಂದೆ. ಆದರೆ ಮಳೆ ನಿಲ್ಲುತ್ತಿರಲಿಲ್ಲ. ನಾನು ಮನೆಗೆ ಹೋಗ್ತೀನಿ ಎಂದೆ. ಅವರು ಇಲ್ಲ, ಇಲ್ಲೇ ಇರಿ. ನಾನು ಏಕಾಂಗಿಯಾಗಿದ್ದೀನಿ ಅಲ್ವಾ ಎಂದರು. ನಾನು ಉಳಿಯಲು ಒಪ್ಪಿದೆ. ಆಗ ಕರೆಂಟ್ ಹೋಗಿತು. ಮನೆ ತುಂಬಾ ಕತ್ತಲಾಯಿತು. ಅವರು ದೀಪ ಹಚ್ಚಿದರು. ಅವರ ಮನೆ ಚಿಕ್ಕದಾಗಿತ್ತು. ಒಂದು ರೂಮ್, ಕಿಚನ್ ಮತ್ತು ಬಾತ್ರೂಮ್. ಅವರು ಬಿಸಿಯಾದ ಅಡುಗೆ ಮಾಡಿದ ಮೇಲೆ ನಾನು ಊಟ ಮಾಡಿದೆ. ನಂತರ ವಿಶ್ರಾಂತಿ ತೆಗೆದುಕೊಂಡೆ. ಸುಮಾರು 12 ಗಂಟೆಗೆ ಎಚ್ಚರವಾಗಿ ನೋಡಿದೆ. ಅವರು ದೂರದಲ್ಲಿ ಬಿದ್ದಿದ್ದರು. ಮಿಂಚು ಬೀಳುತ್ತಿದ್ದರೆ ಅವರು ಕೈ ಕೆಲಸ ಮಾಡ್ತಾ ಇದ್ದರು. ನಾನು ದೂರದಿಂದ ನೋಡುತ್ತಿದ್ದೆ. ಏನಾಗುತ್ತದೋ ಅನ್ನಿಸಿತು. ನೋಡಿ ನನಗೆ ಗಾಬರಿಯಾಗಿತ್ತು. ಎದ್ದು ಹೋಗಬೇಕು ಎನಿಸಿತು. ಆದರೆ ಬೇಡ, ಮೊದಲೇ ದುಃಖದಲ್ಲಿ ಇದ್ದಾರೆ ಎಂದು ಸುಮ್ಮನೆ ಬಿದ್ದೆ. ಆಮೇಲೆ ಮಾರನೇ ದಿನ ನಾನು ಅಲ್ಲಿ ಚಹಾ ಕುಡಿದು ನಮ್ಮ ಮನೆಗೆ ಹೋಗಿ ಆಫೀಸ್ ಕೆಲಸ ಮಾಡ್ತಾ ಇದ್ದಾಗ ಪದೇ ಪದೇ ಆ ದೃಶ್ಯ ನೆನಪಿಗೆ ಬರ್ತಾ ಇತ್ತು. ಅವತ್ತೇ ನಾನು ನಿರ್ಧಾರ ಮಾಡಿದೆ, ಹೇಗಾದರೂ ಮಾಡಿ ಆ ಕೆಲಸ ಮಾಡಿ ಅವರನ್ನು ಸಂತೋಷವಾಗಿರಿಸಬೇಕು ಅಂತ. ಅವತ್ತಿಂದ ಅವರು ಜೊತೆ ಜಾಸ್ತಿ ಮಾತಾಡೋಕೆ ಶುರು ಮಾಡಿದೆ. ಹೊರಗೆ ಹೋಗುವಾಗ ಏನಾದರೂ ಬೇಕಾ ಎಂದು ಕೇಳ್ತಾ ಇದ್ದೆ. ಹೀಗೆ ಕೆಲ ದಿನ ಕಳೆದು ನಮ್ಮ ನಡುವೆ ಗೆಳೆತನವಾಗಿ ಬಿಟ್ಟಿತ್ತು. ಇನ್ನು ಮನೆಯಲ್ಲಿ ಕೂಡ ಇದಕ್ಕೆ ಏನು ಎನ್ನುತ್ತಿರಲಿಲ್ಲ. ಯಾಕಂದ್ರೆ ಪಕ್ಕದ ಮನೆಯವರು ಅಂದ್ರೆ ಅಂತ ಸುಮ್ಮನೆ ಇದ್ದವರು. ಹೀಗೆ ಒಂದು ದಿನ ನಾನು ಫೋನ್ನಲ್ಲಿ ಮಾತಾಡುತ್ತಿದ್ದೆ. ಸ್ವಲ್ಪ ಧೈರ್ಯ ಮಾಡಿ ಕೇಳಿದೆ,
ಇಷ್ಟು ವರ್ಷ ನಿಮ್ಮ ಯಜಮಾನರು ಇಲ್ಲದೆ ಒಬ್ಬಂಟಿಯಾಗಿ ಇದ್ದೀರಲ್ಲ, ನಿಮಗೆ ಜೀವನದಲ್ಲಿ ಸುಖ ಸಂತೋಷ ಬೇಕು ಅನ್ನಿಸಿಲ್ಲವಾ? ಅವರು ಸ್ವಲ್ಪ ಹೊತ್ತು ಸುಮ್ಮನಿದ್ದರು. ಆಗ ನಾನು, ಹೋಗಲಿ ಬಿಡಿ, ನಿಮ್ಮ ಜೀವನ ನಿಮ್ಮ ಇಷ್ಟ ಅಂತ ಹೇಳಿದಾಗ ಅವರು, ಈ ವಯಸ್ಸಿನಲ್ಲಿ ಅದೆಲ್ಲ ನನಗೆ ಯಾಕೆ? ಬೆಸ್ಸಾಗಿದೆ ಬಿಡುವ ಅಂತ ಹೇಳಿದರು. ಆಗ ನಾನು ಕೇಳಿದೆ, ಯಾರು ಹೇಳಿದ್ದು ಬೆಸ್ಸಾಗಿದೆ ಅಂತ? ಜೀವನದಲ್ಲಿ ಉತ್ಸಾಹ ಯಾವತ್ತೂ ಕಳೆದುಕೊಳ್ಳಬಾರದು. ಅವರು ಉತ್ತರಿಸಿದರು, ಈ ವಯಸ್ಸಿನಲ್ಲಿ ಅದೆಲ್ಲ ಸಾಧ್ಯನಾ? ಆ ಮಾತು ಕೇಳಿ ನನಗೆ ಗಾಬರಿಯಾಗಿ ಸ್ವಲ್ಪ ಸುಧಾರಿಸಿಕೊಂಡೆ. ನಾನು, ಇಲ್ಲವಾ, ನಿಮ್ಮ ಸಹಾಯಕ್ಕೆ ನಾನು ಇದ್ದೀನಿ ಎಂದೆ. ಅವರು, ಇದೆಲ್ಲ ನಿನ್ನ ಕೈಯಲ್ಲಿ ಆಗಲ್ಲ ಬಿಡುವ ಎಂದರು. ಇವನಷ್ಟೇ ಇರುವುದರಲ್ಲಿ ಉತ್ತಮ. ನಿನಗೆ ಅರ್ಥ ಆಗೋದಿಲ್ಲ ಅಂತ ಹೇಳಿದರು. ನಾನು, ಸರಿ ಆಯ್ತು ಬಿಡಿ ಅಂತ ಹೇಳಿದೆ. ಅಂದಿನಿಂದ ಕೆಲ ದಿನ ಕಳೆದವು. ಒಂದು ದಿನ ಅವರ ಮನೆಯಲ್ಲಿ ಚಿಕನ್ ಮಾಡಿದ್ರು. ನಮ್ಮ ಮನೆಯಲ್ಲಿ ಆ ದಿನ ಚಿಕನ್ ಇರಲಿಲ್ಲ. ಹೀಗಾಗಿ ಅವರು ಪ್ರತಿ ಬಾರಿ ಚಿಕನ್ ಮಾಡಿದಾಗ ನನಗೆ ಕರೆ ಮಾಡ್ತಿದ್ರು. ನಾನು ಸರಿಯೇ ಅಂತ ಹೇಳಿ ಮಧ್ಯಾಹ್ನ 1 ಗಂಟೆಗೆ ಅವರ ಮನೆಗೆ ಹೋದೆ. ಊಟ ಮಾಡ್ತಾ ಮತ್ತೆ ಅದೇ ವಿಷಯದ ಬಗ್ಗೆ ಮಾತನಾಡಲು ಆರಂಭಿಸಿದ್ದೆ. ನೀನು ಹೇಳಿದೆಯಲ್ಲ, ನಿನ್ನ ಕೈಯಲ್ಲಿ ಆಗಲ್ಲ ಅಂತ, ಏನು ಅರ್ಥ? ಅವರು ಉತ್ತರಿಸಿದರು, ಅದು ಬಿಡು, ನಿನಗೆ ಗೊತ್ತಾಗಲ್ಲ. ನಾನು, ಸರಿ ಬಿಡಿ, ನಾನು ಹೋಗ್ತೀನಿ, ಇನ್ಮೇಲೆ ಫೋನ್ ಮಾಡಬೇಡಿ, ಯಾವುದೇ ಸಹಾಯ ಮಾಡಲ್ಲ ಎಂದೆ. ಆಗ ಅವರು ತಮ್ಮ ಯಜಮಾನ ಬಿಟ್ಟ ಬಳಿಕ ಏನು ಸಮಸ್ಯೆ ಎದುರಿಸಿದ್ದಾರೆ, ಹಸಿವನ್ನು ತಣಿಸಿಕೊಳ್ಳಲು ಏನು ಮಾಡಿದ್ರು ಎಲ್ಲ ಹೇಳಿದರು. ನಾನು ಸುಮ್ಮನೆ ಕೇಳುತ್ತಿದ್ದೆ. ಆಮೇಲೆ ಊಟ ಮುಗಿಸಿ ಹೊರಗೆ ಹೋಗಿ ವಾಕ್ ಮಾಡ್ತಾ ಬರುತ್ತಿದ್ದಾಗ ಹೆಲ್ಮೆಟ್ ತಂದು ಅವರ ಮನೆಗೆ ಹೋದೆ. ಅಲ್ಲಿ ಟಿವಿ ನೋಡ್ತಾ ಕುಳಿತೆ. ನಿಧಾನವಾಗಿ ಕೈ ಸರಿ ಮಾಡಿ ಆ ಕೆಲಸಕ್ಕೆ ಅಣಿ ಮಾಡಬೇಕು ಅನ್ನಿಸಿತು. ಆಗ ಅವರು, ಇದೆಲ್ಲ ಬೇಡ, ಸುಮ್ಮನೆ ಇರುವೆ ಎಂದರು. ನಾನು ಕೇಳಿದೆ, ಏನು ಆಯ್ತು? ಅವರು, ನನಗೆಲ್ಲ ಗೊತ್ತು, ಸುಮ್ಮನೆ ಟಿವಿ ನೋಡುವ ಅಂದರು. ಮತ್ತೆ ಕೇಳಿದೆ, ಏನಾಯ್ತು? ಅವರು, ಬೇಡ ಅಂದ್ರೆ ಬೇಡ ಅಷ್ಟೇ. ನಿನ್ನ ವಯಸ್ಸೇನು, ನನ್ನ ವಯಸ್ಸೇನು ಎಂದರು. ನಾನು, ಸರಿ, ನನಗೆ ಆಫೀಸಿನ ಕೆಲಸ ಇದೆ ಅಂತ ಹೇಳಿ ಅಲ್ಲಿಂದ ಹೊರಟೆ. ಅವರು, ನಿಲ್ಲು ಅಂದರು. ನಾನು ಕೇಳಿದೆ, ಯಾಕೆ? ಅವರು ಮತ್ತೆ ಸುಮ್ಮನಿದ್ದರು. ನಾನು, ನನಗೆ ಸ್ವಲ್ಪ ಕಂಪನಿ ಕೆಲಸ ಇದೆ, ಹೋಗ್ತೀನಿ ಎಂದೆ. ಅವರು, ಅದನ್ನ ಆಮೇಲೆ ಮಾಡು, ಇವಾಗ ಇದನ್ನ ಮಾಡುವೆ ಎಂದರು. ನಾನು ಅಲ್ಲಿಯೇ ಆ ಕೆಲಸ ಮಾಡಿದೆ. ಅವರು ಕೂಡ ನನಗೆ ಸಹಾಯ ಮಾಡಿದರು. ಹೀಗೆ ಕೆಲ ದಿನಗಳ ಮಟ್ಟಿಗೆ ಎಲ್ಲವೂ ಸರಿಯಾಗಿ ನಡೀತಾ ಇತ್ತು. ಕೊನೆಗೆ ಅವರು ಬ್ಯಾಂಕಿನಲ್ಲಿ ಇಟ್ಟಿದ್ದ ದುಡ್ಡು ಖಾಲಿಯಾದ್ದರಿಂದ ತಮ್ಮ ಆಸ್ತಿ ಮಾರಿದ್ದು ತಮ್ಮ ಸಂಬಂಧಿಕರ ಹಳ್ಳಿಗೆ ವಾಪಸ್ ಹೋದರು. ಇದಾದ ಮೇಲೆ ನಾನು ಕೂಡ ಬೇರೆ ಕಂಪನಿ ಹಿಡಿದು ಬೆಂಗಳೂರಿಗೆ ಬಂದೆ. ಸದ್ಯ ನಾನು ಒಂದು ಕಂಪನಿಯಲ್ಲಿ ಮ್ಯಾನೇಜರ್ ಆಗಿದ್ದೇನೆ. ನನ್ನ ಕೆಳಗೆ ಸಾಕಷ್ಟು ಜನ ಇದ್ದರು. ನಾನು ಸುಮ್ಮನೆ ನನ್ನ ಪಾಡಿಗೆ ಇದ್ದೇನೆ. ಕೆಲವೊಮ್ಮೆ ಹಳೆಯ ದಿನಗಳು ನೆನಪಾಗುತ್ತವೆ. ಹೆಗ್ಗುರುತು ನೋಡಿದಾಗ ಜೀವನ ಹೇಗೆ ಬದಲಾಗುತ್ತಾ ಹೋಗಿತೋ ಅಂದುಕೊಳ್ಳುತ್ತೇನೆ. ಹೀಗಾಗಿ ಜೀವನವನ್ನು ಬದಲಾಯಿಸಿಕೊಂಡು ಜೀವನ ನಡೆಸಬೇಕು ಎಂಬುದು ನನ್ನ ಅಭಿಪ್ರಾಯ. ಫ್ರೆಂಡ್ಸ್, ಈ ಕತೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಅಲ್ಲ